ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಬೆಳಗ್ಗೆ ನಾವು ಎಲ್ಲ ಸ್ನಾನ ಮಾಡ್ಕೊಂಡಿದ್ದಾಯಿತು. ಬಿಕಾಸ್ ನೀರಿನ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ. ಯಾವಾಗ ನೀರು ನಿಂತೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಇನ್ಫಾರ್ಮ್ ಕೂಡ ಮಾಡ್ತಾ ಇಲ್ಲ ನಮಗೆ ನೀರಿಲ್ಲ ಅಂತ. ಕಾವೇರಿ ನೀರು ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಸರಿಗೆ. ಮತ್ತು ಟ್ಯಾಂಕರ್ ನೀರು ಕೂಡ ಸಿಕ್ಕಾಪಟ್ಟೆ ತುಂಬ ಕಾಲ್ ಮಾಡಿ ತುಂಬ ಹೊತ್ತಾದ್ರೂ ಬರ್ತಾ ಇಲ್ಲ. ಟ್ಯಾಂಕರ್ ಬರ್ತಾರಲ್ಲ ಅವರು, ಮತ್ತು ಇವಾಗ ಕಾಲ್ ಮಾಡಿದ್ರೆ ಇನ್ನು ಯಾವಾಗೋ ಬರ್ತಾರೆ, ಹಂಗಾಗ್ತಿದೆ. ಸೊ ನೀರು ಪ್ರಾಬ್ಲಮ್ ಎಲ್ಲ ಕಡೆ ಜಾಸ್ತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಬೇರೆ ಏರಿಯಾಸಲ್ಲಿ ಗೊತ್ತಿಲ್ಲ, ನಮ್ಮ ಏರಿಯಾಲಂತೂ ತುಂಬ ಪ್ರಾಬ್ಲಮ್ ಆಗ್ತದೆ. ಬೇಬಿ ಓ ಬ್ರಷ್ ಊಟ ಮಾಡಿ ಆದಮೇಲೆ ಬ್ರಷ್ ಇಟ್ಕೊಂಡೇ ಆಟಾಡೋದು ನಾವು ಊಟ ಆದಮೇಲೆ, ಅಲ್ಲ ಪಾಪು? ಹಾಂ ಪಾಪು ಪುತ್ತ ಕೊಡು ನನಗೆ, ಪುತ್ತ ಕೊಡು ನನಗೆ. 1 2 3 ಗೋ. ಇನ್ನೊಂದ್ಸಲ ಮಾಡು. 1 2 3 ಗೋ ಮಾಡು 1 2 3 ಗೋ. ಅಪ್ಪ ಕಣ್ಣಿಗೆಲ್ಲ ಚುಚ್ತೀಯಲ್ಲ ಪಾಪು. ನೋ 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 ನೋ. ಚೀ ಚೀ ಚೀ. ಹಾಗೆ ನಾನಿವತ್ತು ಫ್ರಿಜ್ ಬಗ್ಗೆ ಹೇಳ್ತೀನಿ. ನಾವು ತೊಗೊಂಡಿದ್ದು ಫ್ರಿಜ್ ಬಗ್ಗೆ. ಆ್ಯಕ್ಚುಲಿ ನಾವು ತೊಗೊಂಡಿರೋ 308 ಲೀಟರ್ಸ್ದು ಸ್ವಲ್ಪ ರೀಸನಬಲ್ ರೇಟಲ್ಲೇ ಸಿಕ್ತು. ಸ್ವಲ್ಪ ದೊಡ್ಡದು ಸಿಕ್ಕಿದೆ, ಅಂದರೆ ಸ್ಪೇಷಿಯಸ್ ಇದೆ. ಮತ್ತು ಅದೇ ಫಸ್ಟ್ ಅದೇ ಬೇಕಾಗಿತ್ತು ನನಗೆ, ಸ್ವಲ್ಪ ಸ್ಪೇಸ್ ಜಾಸ್ತಿ ಇರಬೇಕು ಅಂತ. ಸೊ ಅದಕ್ಕೆ ತಕ್ಕಂಗೆ ನೋಡಿಕೊಂಡು ಚೂಸ್ ಮಾಡಿಕೊಂಡು ತೊಗೊಂಡಿರೋದು. ಸೊ ಫ್ರಿಜ್ ಟೂರನ್ನ ಮಾಡ್ತಾ ಇದ್ದೀನಿ ಇವಾಗ. ನೀನು ಎತ್ಕೋ ಅಂತಲ್ಲ ನನ್ಗೆ ಹಠ ಮಾಡಬಾರ್ದು ಬಾಬು. ಪ್ಲೀಸ್ ಪ್ಲೀಸ್ ಕೊಡಿಲಿ, ಅದನ್ನ ಕೊಡು. ಬೇರೆ ಆಯಿತು, ಈ ಕಡೆ ಬಾ, ಈ ಕಡೆ ಬಾ. ಇದು ನಮ್ಮ ಫ್ರಿಜ್ಜು. ನಾನು ಅವತ್ತು ಡೆಲಿವರಿ ಬಂತು ಅಂತ ತೋರಿಸಿದೆ, ಬಟ್ ಅದಾದಮೇಲೆ ನಾನೇನು ತೋರಿಸಿಲ್ಲ. ಸೊ ದಟ್ ಈಸ್ ವೈ ಫ್ರಿಜ್ ಟೂರನ್ನು ಮಾಡಿಸೋಣ ಅಂತ. ತುಂಬ ಏನು ಡಬಲ್ ಡೋರ್ ತೊಗೊಳಕ್ಕಂತ ಹೋಗಿದ್ವಿ, ಅಂದರೆ ಸೈಡ್ ಬೈ ಸೈಡ್ ಫ್ರಿಜ್ಜನ್ನ ತೊಗೊಳಕ್ಕಂತ ಹೋಗಿದ್ವಿ. ಬಟ್ ದಟ್ ವಾಸ್ ತುಂಬ ಕಾಸ್ಟ್ಲಿ ಇತ್ತು. ಸೊ ಹಾಗಾಗಿ ನಾನು ಅದನ್ನು ಪ್ರಿಫರ್ ಮಾಡಲಿಲ್ಲ. ಕ್ಲೋಸ್ ಮಾಡಬೇಕಂತೆ, ಅದು ಲಾಕ್ ಮಾಡಿಲ್ಲ ಅಂದರೆ ಫ್ರಿಜ್ಜನ್ನು ಓಪನ್ ಮಾಡು ಕ್ಲೋಸ್ ಮಾಡು, ಓಪನ್ ಮಾಡು ಕ್ಲೋಸ್ ಮಾಡು, ಇದೇ ಮಿಂಚು ಕೆಲಸ ಆಗೋಗಿರುತ್ತೆ. ಅರೆ ಅರೆ ಮೇಲೆಲ್ಲ ಹತ್ಬೇಡ ನೀನು, ಇದು ಇಳಿ ಕೆಳಗಡೆ. ಬರ್ತಾ ಇಲ್ಲ. ಓಕೆ, ಸೊ ಫ್ರಿಜ್ ಟೂರನ್ನ ಮಾಡಿಸೋಣ ನಾವು, ಆಯಿತಾ? ಓಕೆ, ಹಾಂ, ಫ್ರಿಜ್ ಟೂರನ್ನ ಮಾಡಿಸ್ತಾ ಇದ್ದೀವಿ ನಾವು. ಏನದು? ವೆಜಿಟೇಬಲ್. ಈ ಫ್ರಿಜ್ಜನ್ನು ನಾನು ತಗೊಳ್ಳೋಕ್ಕೆ ಇದು ತುಂಬ ಸ್ಪೇಷಿಯಸ್ ಆಗಿದೆ ಅನ್ನೋದು ಒಂದು. ನಾವು ಕಮ್ಮಿ ಪ್ರೈಸನ್ನ ಕೊಟ್ಟಿರೋದು ಇದಕ್ಕೆ, ಬಟ್ ಸ್ಟೋರೇಜ್ ಸ್ಪೇಸು ನಮಗೆ ಜಾಸ್ತಿನೇ ಸಿಕ್ಕಿದೆ. ಇದು 308 ಲೀಟರ್ಸ್ದು ಫ್ರಿಜ್ಜು. ಸೊ 327 ಲೀಟರ್ಸ್ದ ನಾನು ನೋಡಿದಾಗ್ಲೂ ಅದು ಸ್ವಲ್ಪ ಸೇಮೇ ಇದೆ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಅದು ಕಾಸ್ಟ್ಲಿನೂ ಇತ್ತು, ಇದಕ್ಕಿಂತ ಪ್ರೈಸ್ ಜಾಸ್ತಿ ಇತ್ತು. ಹಾಗಾಗಿ ಸೊ ನಾನು ಇದನ್ನು ಪ್ರಿಫರ್ ಮಾಡಿದ್ದು. ಇಲ್ಲಿ ನನಗೆ 1 2 3 4 ಇದು ಸಿಕ್ಕಿದೆ, ಶೆಲ್ಫ್ ಸಿಕ್ಕಿದೆ. ಒಂದು ಹಾಲು ಇಡಲಿಕ್ಕೆ, ಹಾಗೆ ಇನ್ನು ಮಿಕ್ಕಿದ್ರಲ್ಲೆಲ್ಲ ನಾನು ವೆಜಿಟೇಬಲ್ಸ್ನ ಇಟ್ಟಿದ್ದೀನಿ. ಈ ಕಡೆ ಬಾ, ಹಿಂಗೆ ಏನಾದರೂ ಬಾಬು. ಲೈಟ್ ಆಫ್ ಮಾಡ್ತಾರೆ. ಓಕೆ ಬಾ, ಸಾಕು ಸಾಕು ಸಾಕು, ಬಿಡು. ಹಾಂ, ಸೊ ವೆಜಿಟೇಬಲ್ಸ್ ಎಲ್ಲ ನಾನು ಬಾಕ್ಸಲ್ಲೇ ಇಟ್ಟಿದ್ದೀನಿ. ಮತ್ತು ನಾನು ಕಾಳುಗಳೆಲ್ಲ ಸ್ಟೋರ್ ಮಾಡಲ್ಲ. ವೆಜಿಟೇಬಲ್ಸು ಅಷ್ಟೇ, ಜಾಸ್ತಿ ತಂದು ಇಟ್ಕೊಳ್ಳಲ್ಲ. ಅಂದರೆ ವಾರಕ್ಕೆ ಒಂದ್ಸಲ ತಂದು ಇಟ್ಕೊಳ್ಳೋದು, ಆ ಥರ ಏನು ಮಾಡಲ್ಲ. ಅವಾಗವಾಗ ತರಿಸ್ಕೊತಾ ಇರ್ತೀನಿ ಫ್ರೆಶ್ ಆಗಿ. ಪಾಪು ಪ್ಲೀಸ್ ಈ ಕಡೆ ಬಾ. ಅದು ಆಫ್ ಮಾಡಬಾರ್ದು. ನೋ ಬೇಬಿ. ಓಕೆ, ಈ ಕಡೆ ಬಂದು 3 ಶೆಲ್ಫ್ ಇದೆ. ಇದೊಂದು ಶೆಲ್ಫ್ ಇದೆ, ಇದರಲ್ಲಿ ಎಗ್ಸ್ ಇದೆ, ಬಟರ್ ಇದೆ, ಮತ್ತು ಇದರಲ್ಲೆಲ್ಲ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ, ಕ್ರೀಮ್ ಇದೆ, ಪೀನಟ್ ಬಟರ್, ಸೋಯಾ ಸಾಸ್, ಜಾಮ್, ಮತ್ತು ಕೆಳಗಡೆ ಉಪ್ಪಿನಕಾಯಿ ಇದೆ, ಹನಿ ಇದೆ. ಹಾಗೆ ಇದು ಏನಂತ ಹೇಳಿದ್ರೆ
ಇದು 2 ಲೀಟರ್ಸ್ ಬಾಟಲ್ನ ಇಟ್ಕೋಬೋದು, ಜ್ಯೂಸ್ ಬಾಟಲ್ಸ್ ಇರ್ಬೋದು, ವಾಟರ್ ಬಾಟಲ್ ಆ ಥರ. ಮಿಂಚು ನಿಮಗೆ ಫ್ರಿಜ್ ಬಗ್ಗೆ ಹೇಳ್ತಾ ಇರೋದು. ಓಕೆ, ಈ ಕಡೆ ಬಾ. ಒನ್ ಸೆಕೆಂಡ್. ಹಾಂ, ಇದರಲ್ಲೂ ಕೂಡ ವೆಜಿಟೇಬಲ್ಸ್ನ ಇಟ್ಕೋಬಹುದು. ಇದು ತುಂಬ ಸ್ಪೇಷಿಯಸ್ ಆಗಿದೆ, ತುಂಬ ದೊಡ್ಡದು. ಪಾಪು ಪ್ಲೀಸ್. ಓಕೆ, ಇಷ್ಟು. ಈ ಕಡೆ ಬಾರೋ ಯಾರು. ಕೀ ಕೊಡ್ತೀನಿ, ಕೀ ತಗೊಂಡ್ ಬಾ. ಫ್ರಿಜ್ ಕೀ ತಗೊಂಡ್ ಬಾ. ಗೋ. ಎಲ್ಲಿದೆ ನೋಡ್ಕೊಂಡ್ ಬಾ ಎಲ್ಲಿದೆ. ಓಕೆ, ಸೊ ದಿಸ್ ಇಸ್ ಇಟ್. ಹಾಗೆ ಇದು ಕನ್ವರ್ಟಬಲ್ ಫ್ರಿಜ್ಜು. ಏನು ಫ್ರೀಸರ್ನ ನಾವು ಫ್ರಿಜ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಇವಾಗ ಎಲ್ಲದರಲ್ಲೂ ಅದು ಆಪ್ಷನ್ ಇದ್ದೇ ಇರುತ್ತೆ. ಸೊ ಆಲ್ರೆಡಿ ನಾನು ಕನ್ವರ್ಟ್ ಮಾಡಿದ್ದೀನಿ. ಇಲ್ಲೇನೂ ಇಟ್ಟಿಲ್ಲ, ಯಾಕಂದರೆ ಇಲ್ಲೇ ಎಲ್ಲ ಸಾಕಾಗ್ಬಿಟ್ಟಿದೆ. ಅದೇ ನಾನು ಹೇಳಿದ್ನಲ್ಲ, ಜಾಸ್ತಿ ನಾನು ವೆಜಿಟೇಬಲ್ಸ್ನ ತರಿಸ್ಕೊಳ್ಳಲ್ಲ. ಎಕ್ಸ್ಟ್ರಾ ಬೇಕು ಅಂತ ಹೇಳಿದ್ರೆ ಇದನ್ನು ನಾನು ಯೂಸ್ ಮಾಡ್ಕೋಬೋದು. ಇಲ್ಲೂ ನನಗೆ ಸ್ಟೋರೇಜ್ ಸ್ಪೇಸು ಜಾಸ್ತಿನೇ ಸಿಕ್ಕಿದೆ. ಅಗೇನ್ ಹೇಳ್ದಂಗೆ ಕನ್ವರ್ಟಬಲ್ಲು. ಈ ಕಡೆ ಬನ್ನಿ, ಸಾಕು ಬಾ. ಕಮ್ ಕ್ಲೋಸ್ ಮಾಡೋಣ ಆಗೋಯ್ತು. ಸೊ ಅದೇ ಹೇಳಿದ್ನಲ್ಲ, 308 ಲೀಟರ್ಸ್ ಇದು. ಬಟ್ ನಿಮಗೆ ಸ್ಪೇಷಿಯಸ್ ಆಗಿ ಕಾಣಿಸ್ತಾ ಇದೆ ಅಲ್ವಾ, ಇನ್ನೂ ಜಾಸ್ತಿ 325, 327. ಅದು ಕೂಡ ಸೇಮ್ ಸ್ಟೋರೇಜ್ ಸ್ಪೇಸನೇ ಇತ್ತು. ನಮಗೆ ಮಿಂಚು ಕಾಟ ಆಗೋಗ್ಬಿಟ್ಟಿದೆ. ಒಂದು ಕೆಲಸ ಮಾಡಕ್ ಬಿಡಲ್ಲ. ಗೆಟ್ ಅಪ್. ನಾನು ಡೋರ್ ಕ್ಲೋಸ್ ಮಾಡ್ತೀನಿ ಇವಾಗ. ಸೊ ಹಾಗೆ ಇದು ಗೋದ್ರೇಜ್ ಕಂಪ್ನಿದು. ಇಟ್ ಈಸ್ ಅನ್ ಇಂಡಿಯನ್ ಕಂಪನಿ. ಸೊ LG ಸ್ಯಾಮ್ಸಂಗ್ಗೆ ನೋಡಕ್ ಹೋಗಿದ್ವಿ. ನಾನು ಸೈಡ್ ಬೈ ಸೈಡ್ ನೋಡಕ್ ಹೋಗಿದ್ದೆ, ಯಾಕಂದ್ರೆ ನಂಗೆ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಬೇಕಿತ್ತು ಅನ್ನೋ ರೀಸನ್ಗೆ. ಬಟ್ ಅದಿನ್ನ ಸ್ವಲ್ಪ ಜಾಸ್ತಿ ಕಾಸ್ಟ್ ಆಗುತ್ತೆ, 60-65. ಅದರಲ್ಲೂ ಮಿನಿಮಮ್ ಇದಿರೋದು ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ 80-90 ಆಗುತ್ತೆ. 1 ಲ್ಯಾಕ್ ಮೇಲೇನೂ ಇದೆ ಅದು. ಬಟ್ ಅದೇ ಸ್ವಲ್ಪ ಕಮ್ಮಿ. ಪಾಪು ಈ ಕಡೆ ಬಾ ಪ್ಲೀಸ್. ಕಮ್ಮಿ ರೇಟಲ್ಲಿ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಸಿಗೋದನ್ನು ನಾನು ಪ್ರಿಫರ್ ಮಾಡಿದ್ದು. ಸೊ ಇದು ಬಂದು 48,000 MRP ಇತ್ತು. ಅದನ್ನು ನಾವು ಆಫರ್ ಅಂತ ಎಲ್ಲ ಇತ್ತು, ಅದೆಲ್ಲ ಕಟ್ಟಾಗಿ ವಿ ಗಾಟ್ ಇಟ್ ಫಾರ್ 34,000 ರೂಪೀಸ್. ಬಿಡುಕೈತೆ 34,000 ರೂಪೀಸ್. ನಮ್ಮ ಥರ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಳಿ ಮಾಡಿಸೋದಂತ ಫ್ರಿಜ್ಜು. ರೇಟು ಕಮ್ಮಿ ಇದೆ, ಹಾಗೆ ಸ್ಟೋರೇಜ್ ಸ್ಪೇಸೂ ಜಾಸ್ತಿ ಸಿಕ್ಕಿದೆ. ನನಗೆ ಬಿಡಲ್ಲಪ್ಪ ಮಿಂಚು ಕಂದ ಬಿಡಲ್ಲ, ನನಗೇನು ಮಾಡೋಕ್ಕೆ ಬಿಡಲ್ಲ ಕೆಲಸ. ಈ ಕಡೆ ಬಾ. ಓಕೆ, ದಟ್ಸ್ ಇಟ್. ಇಷ್ಟೇ ನಮ್ಮದು ಫ್ರಿಜ್ ಟೂರು. ಕಲರ್ ವೈಸ್ ಸಾರ್ಟ್ ಮಾಡಿ ಇಡ್ತಾ ಇದ್ದಾರೆ ಮಿಂಚು ಕಂದ. ವೇಟ್ ಪಾಪು, ಕೀಪ್ ದೇರ್. ವೇಟ್. ಅರೆ, ಕೀಪ್ ಇಟ್ ದೇರ್ ಪಾಪು. ಓಕೆ, ಕಲರ್ಸ್ ಹೇಳಪ್ಪ ಇವಾಗ. ಜಾನು, ಕಲರ್ಸ್ ಹೇಳಪ್ಪ. ಇರು ಕಲರ್ಸ್ ಒಂದೇ ತಗೊಂಡು ಹೇಳಕ್ಕೇಳು. ಎಲ್ಲ ಇಡು ಪಾಪು. ನಿಮಿಷ. ಓಕೆ, ಮೈ. ಓಕೆ, ವಿಚ್ ಕಲರ್ ಬೇಬಿ? ವಿಚ್ ಕಲರ್? ಗ್ರೀನ್ ಕಲರ್. ಓಕೆ, ಆಮೇಲೆ ಇದು ವಿಚ್ ಕಲರ್? ಇದ್ಯಾವುದು? ವಿಚ್ ಕಲರ್? ಯೆಲ್ಲೋ. ವೆರಿ ಗುಡ್. ಜಾಣವರಿ. ಸೂಪರ್. ರೆಡ್. ಯಾ. ಇದು ವೆರಿ ಗುಡ್. ಇದು ಅದು ಪರ್ಪಲ್. ಪರ್ಪಲ್. ಇದು ಅದು ಗೊತ್ತಿಲ್ಲ. ಬ್ರೌನ್. ವೆರಿ ಗುಡ್. ವೈಟ್ ಕೊಡು. ವೈಟ್. ಇದು ವೈಟ್. ಇದು ಇಲ್ಲಿ ಪಿಂಕ್. ಇದು No. ಇದು ಹೇಳಿದ್ದು Yes, blue. This one which color? Which color, baby? Which color, baby?
Okay, which color? Yes, blue. Very good. Pink. Favorite color, pink. ಯಾವಾಗಲೂ ಇಲ್ಲಿ pinky. Which color is this? This one. Which color? Orange. No. This one box. Which color box? White. White color. Very good. ಈಗ ಎಲ್ಲ ಇಡೋ ಹಂಗೇನೆ ವಾಪಸ್ ಎಲ್ಲ ಕಿತ್ತು ಹಾಕೋದು 20 ಸಲ ಇಡೋದು ಅಲ್ವಾ? ವಾವ್.